ಹಾಗಾಗಿ ಈಗಾಗಲೇ ನಮ್ಮ ಪಕ್ಷದ ಕೋರ್ ಕಮಿಟಿಯಲ್ಲಿ ನಿರ್ಧಾರಗಳನ್ನ ತಗೊಂಡು ನಮ್ಮ ಎಲ್ಲ ಪಕ್ಷದ ಹಿರಿಯರು ತಮ್ಮ ಮುಂದೆ ಬಂದು CBI ಎಂಕ್ವೈರಿ ಆಗಲೇಬೇಕು ಅಂತೇಳಿ ಆಲ್ರೆಡಿ ಅವರು ಆಗ್ರಹ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಹೋರಾಟದ ರೂಪುರೇಷೆಗಳ ಬಗ್ಗೆ ಇವತ್ತು ನಾಳೆ ಅದಕ್ಕೊಂದು ಸರಿಯಾದ ನಿರ್ದಿಷ್ಟವಾಗಿ ಪ್ಲ್ಯಾನ್ ಮಾಡಿ ಹೇಳೋದಾಗುತ್ತೆ. ಹಾಗಾಗಿ ಈ CID ತನಿಖೆಯಿಂದ ಇನ್ನೊಂದರಿಂದ ನ್ಯಾಯ ಸಿಗುತ್ತೆ ಅನ್ನೋದು ಸುಳ್ಳು. ಇವತ್ತಿಗೆ ಘಟನೆಯಾಗ 10 ದಿನ ಆದರೂ ಕೂಡ ಆ ಕೊಲೆಗಡಿಗರನ್ನು, ಕ್ರಿಮಿನಲ್ಸ್ಗಳನ್ನು, ಸತೀಶ್ ರೆಡ್ಡಿನ, ಭರತ್ ರೆಡ್ಡಿನ ಬಂಧನ ಮಾಡೋವರೆಗೂ ಕೂಡ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಲ್ಲ. ಇದು CBI ಎಂಕ್ವೈರಿಗೆ ಕೊಳ್ಳೇಬೇಕು ಅನ್ನೋ ನಮ್ಮ ಸ್ಟ್ಯಾಂಡ್ ಏನಿದೆ ಅದರಲ್ಲಿ ಬದಲೇ ಇಲ್ಲ. ನೋಡಿ, ಇದು ಕೇಂದ್ರ ಸರ್ಕಾರಕ್ಕೆ ನೋಡಿ, ಕಾನೂನು ಪ್ರಕಾರ ರಾಜ್ಯ ಸರ್ಕಾರನೇ CBI ತನಿಖೆಗೆ ಅವರು ವಹಿಸ್ಕೊಡೋದಕ್ಕೆ ಅವರು ರೆಕಮೆಂಡ್ ಮಾಡಬೇಕು. ಅದಿಲ್ಲ ಅಂದರೆ ಕಾನೂನಲ್ಲಿ ಬೇರೆ ಬೇರೆ ಮಾರ್ಗಗಳಿದೆ, ಅದ್ರ ಬಗ್ಗೆ ಕೂಡ ನಾವು ಅದನ್ನು ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಸರ್ಕಾರ ಇನ್ನೂ 1-2 ದಿನ ಟೈಮ್ ನೋಡ್ತಾ ಇದ್ದೀವಿ. ಹೊಸ SP IG ಬಂದಿದ್ದಾರೆ, ಅವ್ರನ್ನ ಬಂಧನ ಮಾಡ್ತಾರೆ ನೋಡೋಣ. CIDಗೆ ಇವತ್ತು ವಹಿಸಿದ್ದಾರೆ. ಇನ್ನೊಂದು ಇನ್ವೆಸ್ಟಿಗೇಷನ್ ಬಗ್ಗೆ ಯೋಚನೆ ಮಾಡಿದರೆ ಆಲ್ಮೋಸ್ಟ್ ಇನ್ವೆಸ್ಟಿಗೇಷನ್ ಮೀಡಿಯಾನೇ ಕಂಪ್ಲೀಟ್ ಮಾಡಿಬಿಟ್ಟಿದೆ ವಿತ್ ಎವಿಡೆನ್ಸಸ್. ಯಾವುದೋ 30-40 ವರ್ಷಗಳ ಹಿಂದೆ ಏನಾದರೂ ಎಲ್ಲಾದರೂ ಕೊಲೆ ಆಯಿತು ಅಂದರೆ ಯಾರು ನೋಡಿದರು, ಯಾರಿಲ್ಲ ಅನ್ನೋ ಪರಿಸ್ಥಿತಿ ಬೇರೆ. ಇವತ್ತು ನಮ್ಮ ಮನೆ ಹತ್ರ ನಡೆದಿರೋ ಪ್ರತಿಯೊಂದು ಘಟನೆ ಕೂಡ ವಿಜುವಲ್ಸ್ ಮೂಲಕ, ನಾನು ಮಾಧ್ಯಮ ಸ್ನೇಹಿತರ ಮೂಲಕ ಇಡೀ ರಾಜ್ಯಕ್ಕೆ ತೋರಿಸ್ಕೊಟ್ಟಿದ್ದೀನಿ. ನಾನು ಆ ಗನ್ ಪಾಯಿಂಟಲ್ಲಿ ಫೈರ್ ಮಾಡಿರುವಂಥದ್ದಾಗಿರ್ಬೋದು, ಸ್ಮಶಾನದಲ್ಲಿ ಕೆಲಸ ಮಾಡೋ ಹುಡುಗ ಇವತ್ತೇನು ಕುಣಿ ತೆಗೆದು ಮತ್ತೆ ಕುಣಿ ಮುಚ್ಚೋದಕ್ಕೆ MLA ಯಾವ ರೀತಿ ಹೆದರಿಸ್ತಾ ಇದ್ದಾನೆ, ಬೆದರಿಸ್ತಾ ಇದ್ದಾರೆ, ಮತ್ತು ರೀಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಸಿಗಾಕೊಳ್ತೀವಿ ಅಂತೇಳಿ ನೇರವಾಗಿ ಮನುಷ್ಯರನ್ನ ಕಳಿಸಿ ಆ ಕುಣಿ ಮುಚ್ಚಿಸೋದ್ರ ಬಗ್ಗೆ ಕೂಡ ಆ ಸ್ಮಶಾನದಲ್ಲಿ ಮಾತಾಡಿರೋದನ್ನು ಹೇಳಿದ್ದೀನಿ. ನಾಳೆ ಭಾಳ ಗಂಭೀರವಾಗಿರುವಂಥ ವಿಡಿಯೋಗಳನ್ನು ನಾನು ಬಳ್ಳಾರಿ ಮೂಲಕನೇ ಯಾಕಂದರೆ ಇವಾಗ ಜಸ್ಟ್ ನನಗೆ ತಲುಪಿದೆ, ಅದನ್ನೆಲ್ಲ ಕೂಡ ಅದರಲ್ಲಿ ತುಂಬ ಲ್ಯಾಂಗ್ವೇಜ್ ಎಲ್ಲ ಭಾಳ ಕೆಟ್ಟದಾಗಿ ಇರುವಂಥದ್ದು ಎಲ್ಲದನ್ನು ಕೂಡ ತೆಗೆದಾಕ್ಬಿಟ್ಟು ನೇರವಾಗಿ ನಮ್ಮ ಶ್ರೀರಾಮುಲು ಅವ್ರ ಬಗ್ಗೆ, ನಮ್ಮ ಬಗ್ಗೆ ಅವ್ರು ಮಾಡಿದ್ದು ಪ್ಲ್ಯಾನ್ ಏನಿತ್ತಲ್ಲ ಅದ್ರ ಬಗ್ಗೆ ಅವ್ರು ಏನು ಮಾತಾಡಿದ್ರು ಮಾತುಗಳು ಅನ್ನೋದನ್ನ ವಿಜುವಲ್ಸ್ ಕೂಡ ಬಂದಿದೆ. ಅದನ್ನು ನಾನು ನಾಳೆ ಬೆಳಿಗ್ಗೆ ಬಳ್ಳಾರಿಯಲ್ಲಿ ನಾನು ರಿಲೀಸ್ ಮಾಡ್ತೀನಿ. ಎಲ್ಲ ಯಾರ್ಯಾರು ಮಾತಾಡಿದ್ದಾರೆ ಅವ್ರ ವಿಜುವಲ್ಸ್, ಅವ್ರ ಪಿಕ್ಚರ್ಸ್ ಸಮೇತ ಕೂಡ ಇದೆ. ಅದನ್ನು ಎಡಿಟ್ ಮಾಡ್ತಾ ಇದ್ದಾರೆ, ಯಾಕೆಂದರೆ ತುಂಬ ಕೆಟ್ಟ ಭಾಷೆ ಅದರಲ್ಲಿ ಬಂದಿದೆ. ಅದನ್ನು ನಾವು ಸಾರ್ವಜನಿಕವಾಗಿ ತೋರಿಸೋದು ಕಷ್ಟ ಆಗುತ್ತೆ. ಅವತ್ತೇ ಸೊ ನಾಳೆ ನಾನು ಅದನ್ನು ಹೇಳ್ತೀನಿ. ಸೊ ಇನ್ವೆಸ್ಟಿಗೇಷನ್ ಅನ್ನೋದು ಪೊಲೀಸರ ಕಣ್ಮುಂದೆನೇ ಇದೆ. ಇದಕ್ಕೆ ಅದು ಬೇಕು, ಇದು ಬೇಕು, ಪ್ರೂಫು ನೋಡಿ. ಘಟನೆ ಆದಮೇಲೆ ನಮ್ಮ ಮನೆಗೆ 5 ದಿನ ನಂತರ ಬರ್ತಾರೆ. ನಾನು ಬುಲೆಟ್ಗಳನ್ನು, ನನ್ನ ಮೇಲೆ ದಾಳಿ ಮಾಡಿರೋಂಥ ಬುಲೆಟ್ಗಳನ್ನು ನಾನು ಮಾಧ್ಯಮಗಳ ಮೂಲಕ ನಾನು ನೇರವಾಗಿ ಆ ಸ್ಪಾಟಲ್ಲೇ ತೋರಿಸಿದ್ದೀನಿ. ನಾನು 5 ದಿನ ನಂತರ ಬಂದುಬಿಟ್ಟು ನಮ್ಮ ಮನೆಯಲ್ಲಿ ಬಾಂಬ್ ಸ್ಕ್ವಾಡ್ಗಳು, ಫೋರೆನ್ಸಿಕ್ ಅವ್ರು ಬಂದು ಅದೆಲ್ಲದ್ರ ಬಗ್ಗೆ ಕೂಡ 5 ದಿನ ಆದಮೇಲೆ ಬಂದು ಅವ್ರಿಗೊಂದು 3-4 ಬುಲೆಟ್ ಸಿಗುತ್ತೆ ಮನೆ ಹತ್ರ. ಅಂದರೆ ಎಷ್ಟು ನಿಧಾನಗತಿಯಾಗಿ ಸುಮ್ಮನೆ ಕಣ್ಣೊರೆಸುವಂಥ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಮ ಕಣ್ಮುಂದೆನೇ ಇದೆ. ಇವತ್ತು ಮಾಧ್ಯಮಗಳು ಈ ವಿಜುವಲ್ಸನ್ನು ಇಡೀ ರಾಜ್ಯಕ್ಕೆ, ದೇಶಕ್ಕೆ ನೀವು ತೋರಿಸಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅವ್ರು ಇನ್ನೂ ಏನು ಬೇಕಾದರೂ ಕೂಡ ಮಾಡೇ ಬಿಡ್ತಾ ಇದ್ರು. ಹಾಗಾಗಿ ಅಟ್ಲೀಸ್ಟ್ ತಮ್ಮ ಮೂಲಕ ಜೀವಂತವಾಗಿ ಇಶ್ಯೂ ಇನ್ನೂ ಇದೆ. ನಾಳೆ ಇನ್ನೂ ಕೆಲವೊಂದು ಸಾಕ್ಷ್ಯಗಳನ್ನು ನಾನು ಬಿಡುಗಡೆ ಮಾಡ್ತೀನಿ.